ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ನಾನು ಹೇಳೋದಂದ್ರೆ ಯಾರೇ ಆಗಿರಲಿ ನಾವು ಹೇಳೋದು ಯಾರು ಲಾಬಿ ಮಾಡಬಾರ್ದು ನನಗೆ ಮಂತ್ರಿ ಮಾಡ್ರಿ ಇದನ್ನ ಮಾಡ್ರಿ ಅಂತೇಳಿ. ಜನ ನಮ್ಮನ್ನ ಶಾಸಕ ಅಂತ ಆಯ್ಕೆ ಮಾಡ್ತಾರೆ ಯಾವಾಗಲೂ. ನಾವು ಫಸ್ಟ್ ಆ ಕರ್ತವ್ಯನ ಮಾಡ್ಬೇಕು. ಆ ಪರ್ಫಾರ್ಮೆನ್ಸ್ ಮೇಲೆ ಗುರ್ಸಿ ಕೊಟ್ಟು ಇಲ್ಲಪ್ಪ ಪಕ್ಷಕ್ಕೆ ಒಳ್ಳೇದಾಗ್ತದೆ ಆಡಳಿತ ಮಾಡ್ಕೊಂಡು ಹೋಗಿ ಚೆನ್ನಾಗಾಗ್ತದೆ ಅಂತ ಕೊಟ್ಟಾಗ ಆ ಜವಾಬ್ದಾರಿ ತಕ್ಕಂಗೆ ಮಾಡಿದ್ನಪ್ಪ ಅಂದ್ರೆ ಅದಕ್ಕೆ ಗೌರವ ಜಾಸ್ತಿ ಇರ್ತದೆ. ನಾವೇ ತೆರೆಮರೆಯಲ್ಲಿ ನಾವೇನೇ ಹೋಗಿ ನಮ್ಮ ಮಂತ್ರಿ ಮಾಡ್ರಿ ಇದನ್ನ ಮಾಡ್ರಿ ಅಂದ್ರೆ ಅದು ಬಹಳ ದಿನ ಇರಲ್ಲ ಅದು ಯಾವತ್ತೂ ಕೂಡ ರಾಜಕಾರಣ. ಇವಾಗ ನೋಡಿ ಇತಿಹಾಸ ನೋಡ್ಕೊಂಬಂದ್ರೆ ಯಾರು ಬಂದು ಇಲ್ಲಪ್ಪ ಪಕ್ಷ ನಿಷ್ಠೆ ಇದೆಯಾ, ಕ್ಲೀನ್ ಇಮೇಜ್ ಇದೆ, ಆಡಳಿತ ಮಾಡೋಕ್ಕೂ ಯೋಗ್ಯತೆ ಇದೆ, ಎಲ್ಲದಿದೆ, ಜನರ ಪರವಾಗಿ ಅತ್ಯಂತಾರೆ ಮಾಡ್ತಾರಂತ ಹೈಕಮಾಂಡೇ ಗುರುತಿಸಿ ನಮ್ಮನ್ನು ಮಾಡೋದ್ರಿಂದ ಅವಾಗ ಏನಾಗ್ತತೆ, ಆಡಳಿತಕ್ಕೊಂದು ಫಲ ಬರ್ತದೆ. ಅಂತ ದಿನಗಳು ಮುಂದಿನ ದಿನದಲ್ಲಿ ಇವತ್ತು ಕೆಲವೊಂದಲ್ಲಿ ಇಂದಿರಾ ಗಾಂಧಿ ಅವರು ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಕೂಡ ಹಿಂದಿನ ಕಾಲಕ್ಕೆ ಎಲ್ಲಾದ್ರೂ ಕೂಡ ಅದೇ ತರ ನಿರ್ಧಾರ, ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು, ಆಡಳಿತ ಮಾಡಬೇಕು, ಶಕ್ತಿ ತುಂಬಬೇಕು ಅಂತ ನಿರ್ಧಾರಗಳು ಮಾಡಬೇಕು. ಅಂತ ನಿರ್ಧಾರ ಈ ರಿಷಫಲ್ ಅಲ್ಲಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ಕಂಪ್ಲೀಟ್ ಆಗಿ ಆಗುತ್ತೆ ಎಲ್ಲಾದ್ರೂ ಕೂಡ. ನಾನು ಒಬ್ಬ ಸೀನಿಯರ್ ಮೋಸ್ಟ್, ನಾನು ಒಬ್ಬ ಪೊಲಿಟಿಷಿಯನ್ ಆಗಿ ಬಳ್ಳಾರಿ ನಾನು ಇಷ್ಟೇನೆ. ನಾವ್ ಯಾವಾಗ್ಲೂ ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು ಜೊತೆಗೆ ಮುಂದೆ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಎಲ್ಲರೂ ಕೂಡ ನಗುಮುಖ, ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಒಳ್ಳೆಯ ಮುಖ್ಯಮಂತ್ರಿಗಳು, ಒಳ್ಳೆಯ ಸಚಿವರು, ಒಳ್ಳೆಯ ಶಾಸಕರು ಸ್ಮೈಲಿಂಗ್ ಇರ್ಬೇಕು. ಆ ತರ ಇರ್ತಂಗ ಮಾಡ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಮಧ್ಯದಿಂದ ಕೂಡ ಹೇಳಿನಿ, ಇವತ್ತು ಕೂಡ ಹೇಳ್ತೀನಿ, ನಮ್ಗೆ 5 ವರ್ಷ ಮ್ಯಾಂಡೇಟರಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಿಲ್ಲ, ಜನರದ್ದು ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇದೆ. 5 ಗ್ಯಾರಂಟಿ ಕೂಡ ಕೊಟ್ಟಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕುಂತ್ಕೊಂಡು ಬಗೆಹರಿಸ್ಕೊಂತೀವಿ. ಮನೆ ಅಂದಮೇಲೆ ಬರ್ತಾ 1-2-3 ಮಾತುಗಳು ಬಗೆಹರಿಸ್ಕೊಂತೀವಿ. ನಾವೆಲ್ಲ ಬಗೆಹರಿಸ್ಕೊಂಡು ನೆಕ್ಸ್ಟ್ 2028ಕ್ಕೆ ಮತ್ತೇನು ಸರ್ಕಾರ ತರಬೇಕು ಆ ನಿಟ್ಟಿನಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ಹೈಕಮಾಂಡ್ ನಾವೆಲ್ಲರೂ ಸೇರಿ ಎಲ್ಲರ ವಿಶ್ವಾಸವನ್ನು ಗೆದ್ದು ನಾವು ಆಡಳಿತವನ್ನು ಕೊಡ್ತೀವಿ. ಆ ಗೊಂದಲಗಳಿಗೆ ನಾನೆಲ್ಲ ತೆರೆ ಎಳೆಯಕ್ಕೆ ನಾನು ಇದನ್ನು ಇಷ್ಟ ಮಾಡ್ತೇವೆ. ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ನಾನು ಹೇಳೋದಂದ್ರೆ ಯಾರೇ ಆಗಿರಲಿ ನಾವು ಹೇಳೋದು ಯಾರು ಲಾಬಿ ಮಾಡಬಾರ್ದು ನನಗೆ ಮಂತ್ರಿ ಮಾಡ್ರಿ ಇದನ್ನ ಮಾಡ್ರಿ ಅಂತೇಳಿ. ಜನ ನಮ್ಮನ್ನ ಶಾಸಕ ಅಂತ ಆಯ್ಕೆ ಮಾಡ್ತಾರೆ ಯಾವಾಗಲೂ. ನಾವು ಫಸ್ಟ್ ಆ ಕರ್ತವ್ಯನ ಮಾಡ್ಬೇಕು. ಆ ಪರ್ಫಾರ್ಮೆನ್ಸ್ ಮೇಲೆ ಗುರ್ಸಿ ಕೊಟ್ಟು ಇಲ್ಲಪ್ಪ ಪಕ್ಷಕ್ಕೆ ಒಳ್ಳೇದಾಗ್ತದೆ ಆಡಳಿತ ಮಾಡ್ಕೊಂಡು ಹೋಗಿ ಚೆನ್ನಾಗಾಗ್ತದೆ ಅಂತ ಕೊಟ್ಟಾಗ ಆ ಜವಾಬ್ದಾರಿ ತಕ್ಕಂಗೆ ಮಾಡಿದ್ನಪ್ಪ ಅಂದ್ರೆ ಅದಕ್ಕೆ ಗೌರವ ಜಾಸ್ತಿ ಇರ್ತದೆ. ನಾವೇ ತೆರೆಮರೆಯಲ್ಲಿ ನಾವೇನೇ ಹೋಗಿ ನಮ್ಮ ಮಂತ್ರಿ ಮಾಡ್ರಿ ಇದನ್ನ ಮಾಡ್ರಿ ಅಂದ್ರೆ ಅದು ಬಹಳ ದಿನ ಇರಲ್ಲ ಅದು ಯಾವತ್ತೂ ಕೂಡ ರಾಜಕಾರಣ. ಇವಾಗ ನೋಡಿ ಇತಿಹಾಸ ನೋಡ್ಕೊಂಬಂದ್ರೆ ಯಾರು ಬಂದು ಇಲ್ಲಪ್ಪ ಪಕ್ಷ ನಿಷ್ಠೆ ಇದೆಯಾ, ಕ್ಲೀನ್ ಇಮೇಜ್ ಇದೆ, ಆಡಳಿತ ಮಾಡೋಕ್ಕೂ ಯೋಗ್ಯತೆ ಇದೆ, ಎಲ್ಲದಿದೆ, ಜನರ ಪರವಾಗಿ ಅತ್ಯಂತಾರೆ ಮಾಡ್ತಾರಂತ ಹೈಕಮಾಂಡೇ ಗುರುತಿಸಿ ನಮ್ಮನ್ನು ಮಾಡೋದ್ರಿಂದ ಅವಾಗ ಏನಾಗ್ತತೆ, ಆಡಳಿತಕ್ಕೊಂದು ಫಲ ಬರ್ತದೆ. ಅಂತ ದಿನಗಳು ಮುಂದಿನ ದಿನದಲ್ಲಿ ಇವತ್ತು ಕೆಲವೊಂದಲ್ಲಿ ಇಂದಿರಾ ಗಾಂಧಿ ಅವರು ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಕೂಡ ಹಿಂದಿನ ಕಾಲಕ್ಕೆ ಎಲ್ಲಾದ್ರೂ ಕೂಡ ಅದೇ ತರ ನಿರ್ಧಾರ, ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು, ಆಡಳಿತ ಮಾಡಬೇಕು, ಶಕ್ತಿ ತುಂಬಬೇಕು ಅಂತ ನಿರ್ಧಾರಗಳು ಮಾಡಬೇಕು. ಅಂತ ನಿರ್ಧಾರ ಈ ರಿಷಫಲ್ ಅಲ್ಲಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ಕಂಪ್ಲೀಟ್ ಆಗಿ ಆಗುತ್ತೆ ಎಲ್ಲಾದ್ರೂ ಕೂಡ. ನಾನು ಒಬ್ಬ ಸೀನಿಯರ್ ಮೋಸ್ಟ್, ನಾನು ಒಬ್ಬ ಪೊಲಿಟಿಷಿಯನ್ ಆಗಿ ಬಳ್ಳಾರಿ ನಾನು ಇಷ್ಟೇನೆ. ನಾವ್ ಯಾವಾಗ್ಲೂ ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು ಜೊತೆಗೆ ಮುಂದೆ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಎಲ್ಲರೂ ಕೂಡ ನಗುಮುಖ, ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಒಳ್ಳೆಯ ಮುಖ್ಯಮಂತ್ರಿಗಳು, ಒಳ್ಳೆಯ ಸಚಿವರು, ಒಳ್ಳೆಯ ಶಾಸಕರು ಸ್ಮೈಲಿಂಗ್ ಇರ್ಬೇಕು. ಆ ತರ ಇರ್ತಂಗ ಮಾಡ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಮಧ್ಯದಿಂದ ಕೂಡ ಹೇಳಿನಿ, ಇವತ್ತು ಕೂಡ ಹೇಳ್ತೀನಿ, ನಮ್ಗೆ 5 ವರ್ಷ ಮ್ಯಾಂಡೇಟರಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಿಲ್ಲ, ಜನರದ್ದು ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇದೆ. 5 ಗ್ಯಾರಂಟಿ ಕೂಡ ಕೊಟ್ಟಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕುಂತ್ಕೊಂಡು ಬಗೆಹರಿಸ್ಕೊಂತೀವಿ. ಮನೆ ಅಂದಮೇಲೆ ಬರ್ತಾ 1-2-3 ಮಾತುಗಳು ಬಗೆಹರಿಸ್ಕೊಂತೀವಿ. ನಾವೆಲ್ಲ ಬಗೆಹರಿಸ್ಕೊಂಡು ನೆಕ್ಸ್ಟ್ 2028ಕ್ಕೆ ಮತ್ತೇನು ಸರ್ಕಾರ ತರಬೇಕು ಆ ನಿಟ್ಟಿನಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ಹೈಕಮಾಂಡ್ ನಾವೆಲ್ಲರೂ ಸೇರಿ ಎಲ್ಲರ ವಿಶ್ವಾಸವನ್ನು ಗೆದ್ದು ನಾವು ಆಡಳಿತವನ್ನು ಕೊಡ್ತೀವಿ. ಆ ಗೊಂದಲಗಳಿಗೆ ನಾನೆಲ್ಲ ತೆರೆ ಎಳೆಯಕ್ಕೆ ನಾನು ಇದನ್ನು ಇಷ್ಟ ಮಾಡ್ತೇವೆ. ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ನಾನು ಹೇಳೋದಂದ್ರೆ ಯಾರೇ ಆಗಿರಲಿ ನಾವು ಹೇಳೋದು ಯಾರು ಲಾಬಿ ಮಾಡಬಾರ್ದು ನನಗೆ ಮಂತ್ರಿ ಮಾಡ್ರಿ ಇದನ್ನ ಮಾಡ್ರಿ ಅಂತೇಳಿ. ಜನ ನಮ್ಮನ್ನ ಶಾಸಕ ಅಂತ ಆಯ್ಕೆ ಮಾಡ್ತಾರೆ ಯಾವಾಗಲೂ. ನಾವು ಫಸ್ಟ್ ಆ ಕರ್ತವ್ಯನ ಮಾಡ್ಬೇಕು. ಆ ಪರ್ಫಾರ್ಮೆನ್ಸ್ ಮೇಲೆ ಗುರ್ಸಿ ಕೊಟ್ಟು ಇಲ್ಲಪ್ಪ ಪಕ್ಷಕ್ಕೆ ಒಳ್ಳೇದಾಗ್ತದೆ ಆಡಳಿತ ಮಾಡ್ಕೊಂಡು ಹೋಗಿ ಚೆನ್ನಾಗಾಗ್ತದೆ ಅಂತ ಕೊಟ್ಟಾಗ ಆ
ಆ ಜವಾಬ್ದಾರಿ ತಕ್ಕಂಗೆ ಮಾಡಿದ್ನಪ್ಪ ಅಂದ್ರೆ ಅದಕ್ಕೆ ಗೌರವ ಜಾಸ್ತಿ ಇರ್ತದೆ. ನಾವೇ ತೆರೆಮರೆಯಲ್ಲಿ ನಾವೇನೇ ಹೋಗಿ ನಮ್ಮ ಮಂತ್ರಿ ಮಾಡ್ರಿ ಇದನ್ನ ಮಾಡ್ರಿ ಅಂದ್ರೆ ಅದು ಬಹಳ ದಿನ ಇರಲ್ಲ ಅದು ಯಾವತ್ತೂ ಕೂಡ ರಾಜಕಾರಣ. ಇವಾಗ ನೋಡಿ ಇತಿಹಾಸ ನೋಡ್ಕೊಂಬಂದ್ರೆ ಯಾರು ಬಂದು ಇಲ್ಲಪ್ಪ ಪಕ್ಷ ನಿಷ್ಠೆ ಇದೆಯಾ, ಕ್ಲೀನ್ ಇಮೇಜ್ ಇದೆ, ಆಡಳಿತ ಮಾಡೋಕ್ಕೂ ಯೋಗ್ಯತೆ ಇದೆ, ಎಲ್ಲದಿದೆ, ಜನರ ಪರವಾಗಿ ಅತ್ಯಂತಾರೆ ಮಾಡ್ತಾರಂತ ಹೈಕಮಾಂಡೇ ಗುರುತಿಸಿ ನಮ್ಮನ್ನು ಮಾಡೋದ್ರಿಂದ ಅವಾಗ ಏನಾಗ್ತತೆ, ಆಡಳಿತಕ್ಕೊಂದು ಫಲ ಬರ್ತದೆ. ಅಂತ ದಿನಗಳು ಮುಂದಿನ ದಿನದಲ್ಲಿ ಇವತ್ತು ಕೆಲವೊಂದಲ್ಲಿ ಇಂದಿರಾ ಗಾಂಧಿ ಅವರು ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಕೂಡ ಹಿಂದಿನ ಕಾಲಕ್ಕೆ ಎಲ್ಲದೂ ಕೂಡ ಅದೇ ತರ ನಿರ್ಧಾರ, ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು, ಆಡಳಿತ ಮಾಡಬೇಕು, ಶಕ್ತಿ ತುಂಬಬೇಕು ಅಂತ ನಿರ್ಧಾರವೂ ಮಾಡಬೇಕು. ಅಂತ ನಿರ್ಧಾರ ಈ ರಿಷಫಲ್ ಅಲ್ಲಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ಕಂಪ್ಲೀಟ್ ಆಗಿ ಆಗುತ್ತೆ ಎಲ್ಲಾದ್ರೂ ಕೂಡ. ನಾನು ಒಬ್ಬ ಸೀನಿಯರ್ ಮೋಸ್ಟ್, ನಾನು ಒಬ್ಬ ಪೊಲಿಟಿಷಿಯನ್ ಆಗಿ ಬಳ್ಳಾರಿ ನಾನು ಇಷ್ಟೇನೆ. ನಾವ್ ಯಾವಾಗ್ಲೂ ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು, ಜೊತೆಗೆ ಮುಂದೆ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಎಲ್ಲರೂ ಕೂಡ ನಗುಮುಖ, ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಒಳ್ಳೆಯ ಮುಖ್ಯಮಂತ್ರಿಗಳು, ಒಳ್ಳೆಯ ಸಚಿವರು, ಒಳ್ಳೆಯ ಶಾಸಕರು ಸ್ಮೈಲಿಂಗ್ ಇರ್ಬೇಕು. ಆ ತರ ಇರ್ತಂಗ ಮಾಡ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಮಧ್ಯಂತರ ಕೂಡ ಹೇಳಿನಿ, ಇವತ್ತು ಕೂಡ ಹೇಳ್ತೀನಿ, ನಮ್ಗೆ 5 ವರ್ಷ ಮ್ಯಾಂಡೇಟರಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಿಲ್ಲ, ಜನರದ್ದು ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇದೆ. 5 ಗ್ಯಾರಂಟಿ ಕೂಡ ಕೊಟ್ಟಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕುಂತ್ಕೊಂಡು ಬಗೆಹರಿಸ್ಕೊಂತೀವಿ. ಮನೆ ಅಂದಮೇಲೆ ಬರ್ತಾ 1-2-3 ಮಾತುಗಳು ಬಗೆಹರಿಸ್ಕೊಂತೀವಿ. ನಾವೆಲ್ಲ ಬಗೆಹರಿಸ್ಕೊಂಡು ನೆಕ್ಸ್ಟ್ 2028ಕ್ಕೆ ಮತ್ತೇನು ಸರ್ಕಾರ ತರಬೇಕು ಆ ನಿಟ್ಟಿನಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ಹೈಕಮಾಂಡ್ ನಾವೆಲ್ಲರೂ ಸೇರಿ ಎಲ್ಲರ ವಿಶ್ವಾಸವನ್ನು ಗೆದ್ದು ನಾವು ಆಡಳಿತವನ್ನು ಕೊಡ್ತೀವಿ. ಆ ಗೊಂದಲಗಳಿಗೆ ನಾನೆಲ್ಲ ತೆರೆ ಎಳೆಯಕ್ಕೆ ನಾನು ಇದನ್ನು ಇಷ್ಟ ಮಾಡ್ತೇವೆ. ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ನಾನು ಹೇಳೋದಂದ್ರೆ ಯಾರೇ ಆಗಿರ್ಲಿ, ನಾವು ಹೇಳೋದು ಯಾರು ಲಾಬಿ ಮಾಡಬಾರ್ದು, ನನಗೆ ಮಂತ್ರಿ ಮಾಡ್ರಿ ಇದನ್ನ ಮಾಡ್ರಿ ಅಂತೇಳಿ. ಜನ ನಮ್ಮನ್ನ ಶಾಸಕ ಅಂತ ಆಯ್ಕೆ ಮಾಡ್ತಾರೆ. ಯಾವಾಗಲೂ ನಾವು ಫಸ್ಟ್ ಆ ಕರ್ತವ್ಯನ ಮಾಡ್ಬೇಕು. ಆ ಪರ್ಫಾರ್ಮೆನ್ಸ್ ಮೇಲೆ ಗುರ್ಸಿ ಕೊಟ್ಟು ಇಲ್ಲಪ್ಪ ಪಕ್ಷಕ್ಕೆ ಒಳ್ಳೇದಾಗ್ತದೆ, ಆಡಳಿತ ಮಾಡ್ಕೊಂಡು ಹೋಗಿ ಚೆನ್ನಾಗಾಗ್ತದೆ ಅಂತ ಕೊಟ್ಟಾಗ ಆ ಜವಾಬ್ದಾರಿ ತಕ್ಕಂಗೆ ಮಾಡಿದ್ನಪ್ಪ ಅಂದ್ರೆ ಅದಕ್ಕೆ ಗೌರವ ಜಾಸ್ತಿ ಇರ್ತದೆ. ನಾವೇ ತೆರೆಮರೆಯಲ್ಲಿ ನಾವೇನೇ ಹೋಗಿ ನಮ್ಮ ಮಂತ್ರಿ ಮಾಡ್ರಿ ಇದನ್ನ ಮಾಡ್ರಿ ಅಂದ್ರೆ ಅದು ಬಹಳ ದಿನ ಇರಲ್ಲ ಅದು ಯಾವತ್ತೂ ಕೂಡ ರಾಜಕಾರಣ. ಇವಾಗ ನೋಡಿ ಇತಿಹಾಸ ನೋಡ್ಕೊಂಬಂದ್ರೆ ಯಾರು ಬಂದು ಇಲ್ಲಪ್ಪ ಪಕ್ಷ ನಿಷ್ಠೆ ಇದೆಯಾ, ಕ್ಲೀನ್ ಇಮೇಜ್ ಇದೆ, ಆಡಳಿತ ಮಾಡೋಕ್ಕೂ ಯೋಗ್ಯತೆ ಇದೆ, ಎಲ್ಲದಿದೆ, ಜನರ ಪರವಾಗಿ ಅತ್ಯಂತಾರೆ ಮಾಡ್ತಾರಂತ ಹೈಕಮಾಂಡೇ ಗುರುತಿಸಿ ನಮ್ಮನ್ನು ಮಾಡೋದ್ರಿಂದ ಅವಾಗ ಏನಾಗ್ತತೆ, ಆಡಳಿತಕ್ಕೊಂದು ಫಲ ಬರ್ತದೆ. ಅಂತ ದಿನಗಳು ಮುಂದಿನ ದಿನದಲ್ಲಿ ಇವತ್ತು ಕೆಲವೊಂದಲ್ಲಿ ಇಂದಿರಾ ಗಾಂಧಿ ಅವರು ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಕೂಡ ಹಿಂದಿನ ಕಾಲಕ್ಕೆ ಎಲ್ಲದೂ ಕೂಡ ಅದೇ ತರ ನಿರ್ಧಾರ, ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು, ಆಡಳಿತ ಮಾಡಬೇಕು, ಶಕ್ತಿ ತುಂಬಬೇಕು ಅಂತ ನಿರ್ಧಾರವೂ ಮಾಡಬೇಕು. ಅಂತ ನಿರ್ಧಾರ ಈ ರಿಷಫಲ್ ಅಲ್ಲಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ಕಂಪ್ಲೀಟ್ ಆಗಿ ಆಗುತ್ತೆ ಎಲ್ಲಾದ್ರೂ ಕೂಡ. ನಾನು ಒಬ್ಬ ಸೀನಿಯರ್ ಮೋಸ್ಟ್, ನಾನು ಒಬ್ಬ ಪೊಲಿಟಿಷಿಯನ್ ಆಗಿ ಬಳ್ಳಾರಿ ನಾನು ಇಷ್ಟೇನೆ. ನಾವ್ ಯಾವಾಗ್ಲೂ ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು, ಜೊತೆಗೆ ಮುಂದೆ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಎಲ್ಲರೂ ಕೂಡ ನಗುಮುಖ, ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಒಳ್ಳೆಯ ಮುಖ್ಯಮಂತ್ರಿಗಳು, ಒಳ್ಳೆಯ ಸಚಿವರು, ಒಳ್ಳೆಯ ಶಾಸಕರು ಸ್ಮೈಲಿಂಗ್ ಇರ್ಬೇಕು. ಆ ತರ ಇರ್ತಂಗ ಮಾಡ್ಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಮಧ್ಯಂತರ ಕೂಡ ಹೇಳಿನಿ, ಇವತ್ತು ಕೂಡ ಹೇಳ್ತೀನಿ, ನಮ್ಗೆ 5 ವರ್ಷ ಮ್ಯಾಂಡೇಟರಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಿಲ್ಲ, ಜನರದ್ದು ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇದೆ. 5 ಗ್ಯಾರಂಟಿ ಕೂಡ ಕೊಟ್ಟಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕುಂತ್ಕೊಂಡು ಬಗೆಹರಿಸ್ಕೊಂತೀವಿ. ಮನೆ ಅಂದಮೇಲೆ ಬರ್ತಾ 1-2-3 ಮಾತುಗಳು ಬಗೆಹರಿಸ್ಕೊಂತೀವಿ. ನಾವೆಲ್ಲ ಬಗೆಹರಿಸ್ಕೊಂಡು ನೆಕ್ಸ್ಟ್ 2028ಕ್ಕೆ ಮತ್ತೇನು ಸರ್ಕಾರ ತರಬೇಕು ಆ ನಿಟ್ಟಿನಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ಹೈಕಮಾಂಡ್ ನಾವೆಲ್ಲರೂ ಸೇರಿ ಎಲ್ಲರ ವಿಶ್ವಾಸವನ್ನು ಗೆದ್ದು ನಾವು ಆಡಳಿತವನ್ನು ಕೊಡ್ತೀವಿ. ಆ ಗೊಂದಲಗಳಿಗೆ ನಾನೆಲ್ಲ ತೆರೆ ಎಳೆಯಕ್ಕೆ ನಾನು ಇದನ್ನು ಇಷ್ಟ ಮಾಡ್ತೇವೆ.